ಲಕ್ಷ್ಮಣ, ಸೀತೆ ಹೊರಳನ್ನು ಬಿಟ್ಟು ಬರಬಾರದೆಂದು ಹೇಳಿದ್ದನಲ್ಲ, ಏತಕ್ಕಾಗಿ ಬಂದೆ? ಅಣ್ಣ, ದೂರದಲ್ಲಿ ಹತ್ತದೊನೆಯು ಕೇಳಿ ಬರುವುದು. ಮಾತೆಯವರು ಭಯಭೀತರಾಗಿ ನನ್ನನ್ನು ಅವ್ಯಾಚ್ಯ ಶಬ್ದಗಳನ್ನಾಡಿ ಕಳಿಸಿದರು. ಅಣ್ಣ, ಕಳಿಸಿದರು. ಆಘಾತವಾಯಿತು ಲಕ್ಷ್ಮಣ, ಆಘಾತವಾಯಿತು. ಅದು ಸಾರಂಗವಲ್ಲ, ಮಾರೀಚನ ವೇಷದಲ್ಲಿ ಬಂದು ಈ ರೀತಿಯಾಗಿ ಕೂಗಿಕೊಂಡನು. ನಡೆ, ಜಾಗೃತಿಯಾಗಿ ಹೋಗಿ ಸೀತೆಯನ್ನು ನೋಡೋಣ. ಆಗಲಿ ಅಣ್ಣ. ಸೀತಾ, ಮಾತಾ, ಜಾನಕಿ, ಜನನಿ, ವೈದೇಹಿ, ಅಮ್ಮ. ಲಕ್ಷ್ಮಣ, ಅಮ್ಮ. ಸೀತೆಯು ಎಲ್ಲೋ ಕಾಣುತ್ತಿಲ್ಲವಲ್ಲ, ಹೀಗೇನು ಮಾಡುವುದು? ಹೋಗಿ ಆ ಗೋದಾವರಿ ತೀರದಲ್ಲಿ ಏನಾದರೂ ಹಿರಿವಳೆಯನ್ನು ನೋಡಿಕೊಂಡು ಬಾ. ಆಗಲಿ ಅಣ್ಣ. ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ ಅಮ್ಮ. ಅಮ್ಮನಿನ್ನ ವಿರಹದಿಂದ ತುದಿಸಬಲ್ಲದೆ ರಾಮನೋ ಅಮ್ಮನಿನ್ನ ವಿರಹದಿಂದ ತುದಿಸಬಲ್ಲದೆ ರಾಮನು ಧರಣಿ ಜಾತಿ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ ಅಮ್ಮ. ಕಾಂಚನ ಮೃಗವ ಬಯಸಿದೇಕೆ ಅಮ್ಮ. ಜನನೇ ಮಾತಾ ರಾಮ ದಳ್ಳ ನೆನ್ನ
ತಾವೋ ಕಾಣೆ ಅಯ್ಯೋ ಎನ್ನ ಜಾನಕಿಯೇ ಮಮ ಪ್ರಾಣ ನಾಯಕಿಯೇ ಹೊರದಲ್ಲಿ ಮೋದೆಯೇ ಸೀತಾ 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 ಲಕ್ಷ್ಮಣ ಅಣ್ಣ, ಹೋದವರ್ಲಿ ಅಂತ ನೋಡಿದ್ಯಾ? ಅಲ್ಲೆಲ್ಲಿಯೂ ಮಾತೆಯವರು ಕಾಣುತ್ತಿಲ್ಲವಣ್ಣ. ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ನಾವಿಲ್ಲದ ಸಮಯವನ್ನು ಸಾಧಿಸಿ ಯಾರೋ ಜಾನಕಿಯನ್ನು ಅಪರಿಸಂತೆ ಕಾಣುತ್ತಿರುವುದು. ಈಗೇನು ಮಾಡಲಿ? ಸೀತಾ, ಜಾನಕಿ, ವೈದೇಹಿ, ಗೋದಾವರಿ ದೇವಿ ಮೌನವಾಂತಿಯೇ ವೈದೇಹಿಯೇನಾದಳು ವೈದೇಹಿಯೇನಾದಳು. ಹಾ ಸೀತಾ, ಗೋದಾವರಿ ದೇವಿ ಮೌನವಾಂತಿಯೇ ವೈದೇಹಿಯೇನಾದಳು ವೈದೇಹಿಯೇನಾದಳು. ಹಾ ಜಾನಕಿ, ಸಹೋದರ, ಮಾಮರದ ಮೊರೆಯಲ್ಲಿ ಕುಳಿತಿರುವ ಕೋಗಿಲೆಯೇ ಸೀತಾ, ಮಾಮರದ ಮೊರೆಯಲ್ಲಿ ಕುಳಿತಿರುವ ಕೋಗಿಲೆಯೇ ಸೀತೆ ಇರುವ ಸುಳಿವ ಕಾಣಿರ ಸೀತಾ, 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 ಇಲ್ಲ ಸಹೋದರ, ಇಲ್ಲ. ನಿನ್ನ ಧ್ವನಿಗೆ ತನ್ನ ಸ್ವರವನ್ನು ಸೇರಿಸುತ್ತ ಸೀತಾ, ನಿನ್ನ ಧ್ವನಿಗೆ ತನ್ನ ಸ್ವರವನ್ನು ಸೇರಿಸುತ್ತ ಪ್ರೇಮಗಾನದ ಸುದಯ ಹರಸಿದವಳು ಸೀತಾ, ಪ್ರೇಮಗಾನದ ಸುದಯ ಹರಸಿದವಳು ಗೋದಾವರಿ ದೇವಿ ಮೌನವಾಂತಿಯೇ ವೈದೇಹಿಯೇನಾದಳು ವೈದೇಹಿಯೇನಾದಳು. ಹಾ ಲಕ್ಷ್ಮಣ, ಮಸಣ ಮೌನದಿ ಸುಳಿವ ವಿಭಿನ್ನ ವಾಸಿಗಳ ನೀವು
ಮಸಣ ಮೌನದಿ ಸುಳಿವ ವಿವಿಧ ವಾಸಿಗಳ ನೀವು ಕರಣಿಗಾದಯ ಕಾಣಿರ ಜಾನಕಿ ನೀನೇಕೆ ಮೋಡ ಮರ ಮಾತಿರುವೆ ಸೀತಾ ನೇತರನೆ ನೀನೇಕೆ ಮೋಡ ಮರ ಮಾತಿರುವೆ ಸಿದ್ಧ ಹಿರುವರುಳಿವ ತೋರೆಯ ಸೀತಾ 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 ಇಲ್ಲ ಲಕ್ಷ್ಮಣ, ಇಲ್ಲ. ಎಷ್ಟು ಹುಡುಕಿದರೂ ನನ್ನ ಜಾನಕಿಯು ಸಿಗುತ್ತಿಲ್ಲ. ರಾಮ, ದಶರಥ, ರಾಮ. ಇಲ್ಲಿ ಯಾವುದೋ ಒಂದು ಪಕ್ಷಿ ಬಿದ್ದಿರೋದು. ಇದೇನಾದರೂ ಮಾದೇವರು ಮುಂಗಿರಬಹುದೇ? ತಡೆ ಲಕ್ಷ್ಮಣ, ಆತನು ನಮ್ಮ ನಾಮಸ್ಮರಣೆಯನ್ನು ಮಾಡುತ್ತಿರುವನು. ಬಾ, ಯಾರೆಂದು ಹೋಗಿ ವಿಚಾರಿಸೋಣ. ಹಾಗೆ ಆಗಲೇ ಅಣ್ಣ. ಅಯ್ಯ ಪಕ್ಷಿರಾಜ, ನೀನು ಯಾರು? ಈ ನಿನ್ನ ದುರಾವಸ್ಥೆಗೆ ಕಾರಣವೇನು? ಅಯ್ಯ, ನೀವು ಯಾರು? ನೀವು ಯಾರು? ನಾವು ಶ್ರೀರಾಮಚಂದ್ರರು. ಪ್ರಭು, ನಿಮ್ಮ ತಂದೆಗೆ ಮಿತ್ರನಾದ ನನ್ನನ್ನು ಜಟಾಯು ಎಂದು ಕರೆಯುವರು. ದುರುಳನಾದ ರಾವಣನು ಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವ ಸಮಯದಲ್ಲಿ ತಡೆದು ಆತನೊಡನೆ ಯುದ್ಧ ಮಾಡಿದೆನು. ಆ ನೀಚನು ಮೋಸದಿಂದ ನನ್ನ ಪ್ರಾಣದ ನೆಲೆಯನ್ನರಿತು ನನ್ನ ರೆಕ್ಕೆಗಳನ್ನು ಕತ್ತರಿಸಿದನು. ನಾನು ಸಾಯುವ ಸ್ಥಿತಿಯಲ್ಲಿ ಮಾತೆಯ ಆಶೀರ್ವಾದದಿಂದ ಇದುವರೆಗೂ ನನ್ನ ಪ್ರಾಣ ಉಳಿದಿತ್ತು. ಸುಗುಣಾಭಿರಾಮ, ಜಾನಕಿ ಸೋಮ, ನನ್ನ ಪ್ರಾಣವು ಹಾರಿ ಹೋಗುತ್ತಿರುವುದು. ನನಗೆ ನನಗೆ ಸದ್ಗತಿಯನ್ನು ಕರುಣಿಸು. ನನಗೆ ಹಾ ಜಟಾಯಿ, ನನಗೋಸ್ಕರವಾಗಿ ಪ್ರಾಣವನ್ನು ಬಿಟ್ಟೆಯಾ? ಲಕ್ಷ್ಮಣ, ನೋಡಿದ್ಯಾ, ನಮಗೆ ಸಹಾಯ ಮಾಡಲು ಬಂದ ಜಟಾಯಿಯೂ ಮಡ ಹೊಂದಿದನು. ನಮ್ಮ ತಂದೆಯ ಮಿತ್ರನಾದ ಈತನಿಗೆ ಈತನ ಅಂತ್ಯಕ್ರಿಯೆಯನ್ನು ಮುಗಿಸಿ ಸೀತಾನ್ವೇಷಣೆ ಕಾರ್ಯದಲ್ಲಿ ತೊಡಗೋಣ. ಹಾಗೆ ಆಗಲಿ ಅಣ್ಣ. जानकी शुभा पाए सीता जानकी रे जा
ನೀಲ ಚಿಗುರೆ ಶೃಂಗಾರ ಲಹರೇ ಸಾರಸ ನೀಲ ಚಿಗುರೆ ಶೃಂಗಾರ ಲಹರೇ ಸರಸ ನೀಲ ಚಿಗುರೆ ಶೃಂಗಾರ ಲಹರೇ ಸಹೋದರ ಅನುಪಮ ಸೀತಾ 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 ಅನುಪಮಾ ನೀರೇ ವನರುಹಾಲೋಚನೆ ಅನುಪಮಾ ನೀರೇ ವನರುಹಾಲೋಚನೆ ಸಹೋದರ ಅನುಪಮಾ ನೀರೇ ವನರುಹಾಲೋಚನೆ ಅನುಪಮಾ ನೀರೇ ವನರುಹಾಲೋಚನೆ ಪ್ರೇಮ ಜಾಯ ಸೋಮಮೂರ್ತಿ ಹೇ ಸಖಿಯೇ ಜಾನಕಿ ಶುಭ ಕಾಯೇ ಪ್ರೇಮ ಜಾಯ ಇಲ್ಲ ಲಕ್ಷ್ಮಣ, ಇನ್ನೆಲ್ಲಿ ಹುಡುಕಲಿ, ಇನ್ನೆಲ್ಲ ಅರಸಲಿ ನನ್ನ ವೈದೇಹಿಯನ್ನ. ಅಣ್ಣ ಶಾಂತನಾಗುವಣ್ಣ, ಶಾಂತನಾಗು. ಪ್ರಜ್ಞನಾದ ನೀನೇ ಹೀಗೆ ಪರಿತಪಿಸಿದರೆ ನಮ್ಮನ್ನು ಸಂತೈಸುವರು ಯಾರಿದ್ದರು? ನಡೆ ಅಣ್ಣ, ಮುಂದೆ ಹೋಗಿ ಮಾತೆಯವರ ಬೆಲೆಯನ್ನು ತಿಳಿಯೋಣ. ಕಂಡಿರೇ ತಾವರೆಯೇ ಕಂಡಿರೇ ತಾವರೆಯೇ ಮತ್ತೆ ಕೋಗಿಲೆಯೇ ತರುಲತೆಗಳಿರ ಕಂಡಿರೇ ಪಲ್ಲವಾದರಯ ನನ್ನ ಸೀತೆಯ
ಇಲ್ಲ. ಎಷ್ಟು ಹುಡುಕಿದರೂ ಸೀತೆಯೂ ಸಿಗುತ್ತಿಲ್ಲ. ಲಕ್ಷ್ಮಣ, 14 ವರ್ಷ ವನವಾಸದ ಅವಧಿ ಮುಗಿದ ಮೇಲೆ ನಾವು ಅಯೋಧ್ಯೆಗೆ ಹಿಂತಿರುಗಿದಾಗ ಪುರಜನರು, ಗುರು ವಸಿಷ್ಠರು, ರಾಮ ರಾಮ ಸೀತೆ ಎಲ್ಲಿ, ಜನಕ ಸುದ್ದಿ ಎಲ್ಲಿ ಎಂದು ಕೇಳಿದರೆ ನಾನು ಏನೆಂದು ಉತ್ತರಿಸಲಿ ಲಕ್ಷ್ಮಣ? ಏನೆಂದು ಉತ್ತರಿಸಲಿ? ಇಲ್ಲ ಲಕ್ಷ್ಮಣ, ಇಲ್ಲ. ಈ ಅಪಮಾನವನ್ನು ಸಹಿಸಲು ನನ್ನಿಂದಾಗದು. ಈ ಅಪಮಾನವನ್ನು ಸಹಿಸಲು ನನ್ನಿಂದಾಗದು. ಅದೋ ಅದೋ ಅಲ್ಲಿ ಕಾಣುತ್ತಿರುವ ಪರ್ವತದಿಂದ ಹುರುಳಿ ಪ್ರಾಣ ತ್ಯಾಗ ಮಾಡಿಕೊಳ್ಳುತ್ತೇನೆ. ನಿಲ್ಲು ಅಣ್ಣ, ನಿಲ್ಲು. ನಿನ್ನನ್ನು ಕಳೆದುಕೊಂಡು ನಾನು ಹೇಗೆ ಜೀವಿಸಲಿ? ನಡೆ ಅಣ್ಣ, ನಾನು ನಿನ್ನನ್ನೇ ಹಿಂಬಾಲಿಸುವೆನು. ಓಹೋ ಆಂಜನೇಯ, ಒಡೆಯ, ಬೇಗ ಬಾ ಬೇಗ ಬಾ. ಇದೋ ಬಂದೆ ಬಂದೆ. ಅದು ನೋಡು, ಯಾರೋ ಇರುವರು ಋಷಿಕುಮಾರರು ಕಪಂದನೆಂಬ ರಕ್ಕಸರನ್ನು ಪರ್ವತವೆಂದು ಮೋಸ ಹೋಗಿ ಹೊತ್ತುತ್ತಿರುವರು. ಬೇಗ ಹೋಗಿ ಸಹಾಯ ಮಾಡು. ಆಗಬಹುದು. ಅಲ್ಲಿಯ ಕಡೆಯವರೇನು ನೋಡು. ಓಹೋ ಋಷಿಕುಮಾರರೇ, ಹತ್ತಬೇಡಿ ಹತ್ತಬೇಡಿ. ಅದು ಪರ್ವತವಲ್ಲ, ಕದಂಬನೆಂಬ ರಾಕ್ಷಸನು ಶಾಪಗ್ರಸ್ತನಾಗಿ ಬಿದ್ದಿರುವನು. ಅಪಾಯವಾದೀತು. ಹಿಂತಿರುಗಿ ಹಿಂತಿರುಗಿ ಹಿಂತಿರುಗಿ. ಏನು, ಕವಂದನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿದ್ದಿರುವೆನೆ. ಲಕ್ಷ್ಮಣ, ಅಣ್ಣ, ನೀನು ತೋಳನ್ನು ಕತ್ತರಿಸು, ನಾನು ತೋಳನ್ನು ಕತ್ತರಿಸುತ್ತೇನೆ. ಹಾಗೆ ಆಗಲಿ ಅಣ್ಣ. ಇಬ್ಬರು ಸೇರಿ ಸೀಳಿ ಹಾಕೋಣ. ಲಕ್ಷ್ಮಣ, ಅಣ್ಣ, ಈ ಕಬಂಧನ ವೃತ್ತಾಂತವನ್ನು ತಿಳಿಸಿದವರು ಯಾರಾಗಿರಬಹುದು? ಅದು ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನ್ನ ಮನಸ್ಸಿನಲ್ಲಿ ಒಂದು ವಿಧವಾದ ಶಾಂತಿ ಸಮಾಧಾನಗಳು ಸೂಚಿಸುತ್ತಿವೆ. ಸ್ವಲ್ಪ ಇಲ್ಲೇ ವಿಶ್ರಮಿಸಿಕೊಂಡು ಮುಂದೆ ಹೋಗೋಣ. ಅಣ್ಣ, ಮುಂದು ಬೆಂದ ನಿನ್ನ ಮನಸ್ಸಿಗೆ ಸಮಾಧಾನವು ಈ ಜಾಗದಲ್ಲಿ ಸಿಗುವುದಾದರೆ ಹಾಗೆ ಆಗಲಿ ಅಣ್ಣ. ಆಹಾ ಆಹಾ, ಮನರುಹಲೋಚನ ಆರಿವರ ವಂದಿಪಯೋಜನು ಓರ್ವರ ಮನರುಹಲೋಚನ ಆರಿವರ ವಂದಿಪಯೋಗ್ಯರು ಓರ್ವರ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ 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 ತೇಜೋಮೂರ್ತಿ ಗಟ್ಟಿವರಿರಬಹುದೇ ತೇಜೋಮೂರ್ತಿ ಗಟ್ಟಿವರಿರಬಹುದೇ ಮನರುಹಲೋಚನ ಅರಿವರ ವಂದಿಪಯೋಗ್ಯರು ತೋರಿವರ
ಮಡಿಗಳ ಧರಿಸಿ ಹರೇಕೆ ಶಿರದಲ್ಲಿ ಜಡೆಗಳ ಕಟ್ಟಿ ಹರೇಕೆ ಕರದಲ್ಲಿ ಚಾಪವ ಹಿಡಿದಿ ಹರೇಕೆ ಹಿಡಿದಿ ಹರೇಗೆ ಭರದಲ್ಲಿ ಚಾಪವ ಹಿಡಿದಿ ಹರೇಗೆ ಭರದಲ್ಲಿ ಚಾಪವ ಹಿಡಿದಿ ಹರೇಗೆ ಭರದಲ್ಲಿ ಚಾಪವ ಹಿಡಿದಿ ಹರೇಗೆ ಕರದಲ್ಲಿ 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 ಚಾಪವ ಬಿಡಿದಿ ಹರೇಗೆ ಕರದಲ್ಲಿ ಚಾಪವ ಬಿಡಿದಿ ಹರೇಗೆ ಏದೋ ಮೂರ್ತಿ ಗಟ್ಟಿವರಿರಬಹುದೇ ಏದೋ ಮೂರ್ತಿ ಗಟ್ಟಿವರಿರಬಹುದೇ ಮನದು ಹಲ್ಲೋಚನ ಹರಿವರ ಯೋಗ್ಯರು ತೋರುವರ ವನರುಹ ಲೋಚನ ನಾರು ಮಡಿಗಳ ಧರಿಸಿ ಹರೇಕೆ ನಾರು ಮಡಿಗಳ ಧರಿಸಿ ಹರೇಕೆ ಶಿರದಲ್ಲಿ ಜಡೆಗಳ ಕಟ್ಟಿ ಹರೇಕೆ ಕರದಲ್ಲಿ ಚಾಪವ ಹಿಡಿದಿ ಹರೇಕೆ ಕರದಲ್ಲಿ ಚಾಪವ ಹಿಡಿದಿ ಹರೇಗೆ 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 ತೇಜೋ ಮೂರ್ತಿ ಗಂಢಿವರಿರಬಹುದೇ ತೇಜೋ ಮೂರ್ತಿ ಗಟ್ಟಿವರಿರಬಹುದೇ ಅನರ್ಹಲೋಚನ ಆರಿವರ ಸಂದೀಪ ಯೋಗ್ಯರು ತೋರುವರ ವನರುಹ ಲೋಚನ ಆ
ಯಾರಾಗಿರಬಹುದು? ಇವರೇನು ಅಶ್ವಿನಿ ದೇವತೆಗಳೇ ಅಥವಾ ಇಂದ್ರೋಪೇಂದ್ರರೇ? ಇವರಿಂದ ಕದಂಬನ ಶಾಪವು ವಿಮೋಚನೆ ಆಯಿತು. ಇವರು ಯಾರಾಗಿರಬಹುದು? ರಜತಗಿರಿಯ ನಿಲಯನಾಗಿ, ರಂಜಿತ ಕಾಯನಾಗಿ, ರಮಣೀಯ ವದನನಾಗಿ ರಾರಾಜಿಸುತ್ತಿರುವ ಆ ರಾಜಶೇಖರನೇನಾದರೂ ಇರಬಹುದೇ? ಈತನೇ ಹರನಾದೊಡೆ ಹರನ ಶಿರದಿಂದ ಇಳಿದು ದರಿಯನ್ನು ಉದ್ಧರಿಸಲು ಬಂದ ಪರಮ ಪಾವನೆ ಗಂಗೆ ತಾನೆಲ್ಲಿ? ಇಲ್ಲ ಇಲ್ಲ, ಈತನು ಗಂಗಾಧರನಲ್ಲ. ಅಂದ ಮೇಲೆ ಯಾರಾಗಿರಬಹುದು? ಪದ್ಮಾಸನನು, ಪದ್ಮನಯನನು, ಪದ್ಮ ಸಂಭುವನು ಆದ ಆ ಬ್ರಹ್ಮದೇವನೇನಾದರೂ ಇರಬಹುದೇ? ಇಲ್ಲ ಇಲ್ಲ, ಕರದಿ ಕಂಟಾಣಿ ಇಲ್ಲ, ತುಳಸಿ ಜಪ ಸರಗಳಿಲ್ಲ, ಮೇಲ್ಚಿರವು ನಾಲ್ಕಿಲ್ಲ. ಇಲ್ಲ ಇಲ್ಲ, ಈತನು ಸರಸಿಜೋದ್ಭವನಲ್ಲ. ಅಂದ ಮೇಲೆ ಯಾರಾಗಿರಬಹುದು? ಯಾರಾಗಿರಬಹುದು? ನೀಲಮೇಘ ಶ್ಯಾಮನಾಗಿ, ನಿಸೀಮ ಗುಣಧಾಮನಾಗಿ, ಸತ್ಯನು ನಿತ್ಯನು ನಿರಂಜನನೂ ಆದ ಆ ವೈಕುಂಠಾಧಿಪತಿ ನಾರಾಯಣನೇನಾದರೂ ಇರಬಹುದೇ? ಕರದಿ ಶಂಖ ಚಕ್ರ ಗದಾ ಪದ್ಮಗಳಿಲ್ಲ, ಕೋಡಿ ಸೂರ ಸಮತೇಜಮಾನವಾದ ಕೌಸ್ತುಭ ಮಣಿ ಇಲ್ಲ, ಮಣಿಮಕುಟ ರತ್ನಾಂಬರವನ್ನು ಧರಿಸಿಲ್ಲ. ಇಲ್ಲ ಇಲ್ಲ, ಪಣಿಶಾಹಿ ಪ್ರಹ್ಲಾದ ವರದ ಈತನಲ್ಲ, ಈತನಲ್ಲ, ಈತನಲ್ಲ. ಲಕ್ಷ್ಮಣ, ಅಂದ ಮೇಲೆ ಯಾರಾಗಿರಬಹುದು? ಆ ಶಾಕಾಮೃಗವನ್ನು ನೋಡಿದೆಯಾ? ಎಷ್ಟೊಂದು ಶೋಭೆಯ ಮಾನವೇ ಕಂಗೊಳಿಸುತ್ತಿರುವುದು. ಕಬಂಧನ ವಿಚಾರವನ್ನು ತಿಳಿಸಿದ್ದವನು ಈತನೇ ಇರಬೇಕು. ಆಶ್ಚರ್ಯ ಲಕ್ಷ್ಮಣ, ಆತನ ಕರ್ಣ ಕುಂಡಲಗಳನ್ನು ನೋಡು, ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ರಾರಾಸ್ತಿರುವುದನ್ನ ಏನು ಗೋಚರಿಸುತ್ತಿಲ್ಲವಣ್ಣ. ಇವರ ನುಡಿಯ ದೂರದಲ್ಲಿ ಕೇಳಿ, ಇಂತೂ ಇವರ ನುಡಿಯ ಬಹುದೂರದಲ್ಲಿ ಕೇಳಿ, ಸಾಂತ್ವದಲ್ಲಿ ಸಂತಸವ ತಾಳದೆ ಇವರ ನುಡಿಯ ಆ ಮುನ್ನೊಂದ ನುಡಿಯ ಯಮ್ಮಮ್ಮ ಮುನ್ನೊಂದ ನುಡಿಯ ನುಡಿ ನಿಜದಿ ಸಮ್ಮತವಾಯಿತು ತಿಳಿಯೇ.
ರಕ್ಷಿಸುವ ದೊರೆ ಬಂದ. ಎನ್ನ ರಕ್ಷಿಸುವ ದೊರೆ ಬಂದ. ಎನ್ನಪ್ಪ ಬಂದ. ಚಿಂತೆ ಇನ್ನೇತಕ್ಕೆ ಆದುದು ಆನಂದ. ಧನ್ಯನಾದೆ ಧನ್ಯನಾದನು ನಾನು ದಿವ್ಯ ಜಗಗಳಲ್ಲಿ. ಧನ್ಯನಾದನು ನಾನು ದಿವ್ಯ ಜಗಗಳಲ್ಲಿ. ಪೂರ್ಣ ಪುಣ್ಯನಾದನು ಕ್ಷಣಾರ್ಧದಲ್ಲಿ. ಕರಿವರ್ಣ ಲಕ್ಷ್ಮೀ ವಿನೋದ ಕರಿ ವರದ ಲಕ್ಷ್ಮೀ ವಿನೋದ ನರಹರಿಯುತ್ತಾನೆ ಪ್ರತ್ಯಕ್ಷನಾದ ನಾದ. ಹಬ್ಬ, ಇದೇನು ಆಶ್ಚರ್ಯ! ಯಾರಿಗೂ ಗೋಚರಿಸದ ಈ ನನ್ನ ಕಣ್ಣ ಕುಂಡಲಗಳು ಈ ಮಹಾನುಭಾವರಿಗೆ ಗೋಚರಿಸಿದ ಮೇಲೆ ಇವರ್ಯಾರು ಮಹಾನ್ ಪುರುಷರೇ ಆಗಿರಬಹುದು. ಆಹಾ, ಮರೆತಿದ್ದೇನು. ನನ್ನ ತಾಯಿಯಾದ ಅಂಜನಾದೇವಿ ಹೇಳುತ್ತಿದ್ದಳು, ಮಗು, ಯಾರು ನಿನ್ನ ಕಣ್ಣ ಕುಂಡಲಗಳನ್ನು ಗುರುತಿಸುವರೋ ಅವರೇ ಮಾನವ ಅವತಾರಿಯಾದ ಶ್ರೀರಾಮಚಂದ್ರರೆಂತಲೂ ಅವರ ಸೇವೆಯನ್ನು ಮಾಡಿ ಧನ್ಯನಾಗು ಎಂದಿದ್ದಳು. ಇವರು ಅವರೇ ಆಗಿರಬಹುದೇ ಅಥವಾ ಅವರು ಇವರೇ ಆಗಿರಬಹುದೇ? ಸ್ವಲ್ಪ ಸಮೀಪಕ್ಕೆ ಹೋಗಿ ವಿಚಾರಿಸಿ. ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರವಿ ಶಶಿಗಳಂತಿರ್ಪ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯಮಾದ ನಾಮದೇವನು ಕೇಳಿ
ಸಾರ್ವಭೌಮರೇ ಸಾರ್ವಭೌಮರೇ ನೀವು ಶಿರದಿ ಶಿರವಲ್ಕಗಳೇಕೆ ಶ್ರಮದೊಳಿ ವನದಿ ಸಂಚರಿಸಲೇಕೆ ವನವಾಸವನ್ನು ಅನುಭವಿಸೆ 7 ವರ್ಷ ವನವಾಸವನ್ನು ಅನುಭವಿಸೆ ಈ ರೂಪಿನಿಂದಿರಲೆಮ್ಮ ಜನಗಣಾಜ್ಞೆ ಹೋಗಿರೆಲ್ಲಿಗೆ ಮುಂದೆ ಹೋಗಿರೆಲ್ಲಿಗೆ ಮುಂದೆ ಪಾವನಾತ್ಮರ ಬೇಡಿ ಪರಮಾರ್ಥ ಸಂಗತಿಯನು ಪ್ರಾರ್ಥಿಸುವೆನೋ ಪಾಪಿ ರಾವಣನೆನ್ನ ಪತ್ನಿಯನ್ನು ಕದ್ದೊಯ್ದ ಪಾಪಿ ರಾವಣನೆನ್ನ ಪತ್ನಿಯನ್ನು ಕದ್ದೊಯ್ದ ಪತವರಿಯದೆಯೀ ಹವಯ್ಯ ಅನಿತಾದೊಡೆ 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 ಆಭರಣಗಳ ರವಿದ ನೋಡಿರೈ ಅನಿತಾದೊಡೆ ಆಭರಣಗಳ ರವಿದ ನೋಡಿರಯ್ಯ ಆರ್ತ ಧ್ವನಿಯಲ್ಲಿ ಓರ್ವಳು ಎಸೆದಳಲ್ಲಿ ಎಸೆದಳಲ್ಲಿ ಹಕಟ ಹಕಟ ಕಟ ಹಕಟ ಕಟ ಕಂಡನ ಸೀತೆಹಾಭರಣಗಳ ಹಕಟ ಕಟ ಕಂಡನ ಸೀತೆಹಾಭರಣಗಳ ಹಾಕಾರವೇ ಬಂದು ಸೀತೆ ಹಾಕಾರವೇ ಬಂದು ಕಣ್ಣ ಮುಂದೆ ನಿಂದಂತೆ ಎಂದು ಸೀತಾ 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 ಅಯ್ಯ ಅಯ್ಯ ಯಾರಾದೊಡೆ 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 ಎಮ್ಮ ಪ್ರಾಣ ನೀನು
ಬೇರಲ್ಲ ವಾಯುನಂದನನು ನಾನು. ರಾಜಿಸೈ ಪರಮ ಭಕುತನೇನೋ ಶ್ರೀರಾಮದೂತ ಹನುಮಂತ ನಾನು. ನಾನು ಬೋಲೋ ರಾಘವ ದಾಶರಥಿ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾಂ. ಪ್ರಭು ರಾಮಚಂದ್ರ ಬರೆದಿದ್ದೆನು. ದೇವತಾ ದರ್ಶನಕ್ಕೂ ಗುರು ಹಿರಿಯರ ಸನ್ನಿಧಿಗೂ ಹಾಗೂ ಮಕ್ಕಳಿರುವ ಆಲಯಕ್ಕೂ ರಿಕ್ತ ಹಸ್ತನಾಗಿ ಹೋಗಬಾರದೆಂದು ಶ್ರುತಿ ಸಮ್ಮತ. ಆದ್ದರಿಂದ ಇಲ್ಲೇ ಸಮೀಪದಲ್ಲಿ ದೊರಕುವ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಹೋಗಿ ಈ ಮಹಾನುಭಾವರಿಗೆ ಅರ್ಪಿಸಿ ಧನ್ಯನಾಗುವೆನು. ನಾನಾ ಗಮ್ಯ ಕರುಣಾನಿಧಿ ಮಡಿ ನಾನ ಗಮ್ಯ ಕರುಣಾನಿಧಿ ಮಡಿ ನಾನಾ ಗಮ್ಯ ಕರುಣಾನಿಧಿ ಮಡಿ ನಾನಮಿಸುವೆ ಪೊರೆದೀನ ದಯಾಳು ನಾನಮಿಸುವೆ ಪೊರೆದೀನ ದಯಾಳು ಚೀನಿಕೆ ಆಲಯಮ ಚೀನಿಕೆ ರಾಮ ಅಮ್ಮ ನಿನ್ನ ನುಡಿ ನಂಬಿಹೆ ನಮ್ಮ ಅಮ್ಮ ನಿನ್ನ ನುಡಿ ನಂಬಿಹೆ ನಮ್ಮ ಅಮ್ಮ ನಿನ್ನ ನುಡಿ ನಂಬಿಹೆ ನಮ್ಮಮ್ಮ ನಿನ್ನ ನುಡಿ ನಂಬಿಹೆ ನಮ್ಮ ಅಮ್ಮ ನಿನ್ನ ನುಡಿ ನಂಬಿಹೆ ನಮ್ಮ ಧನ್ಯನ ಮಾಡಿ ಮಾನ್ಯನೆನಿಸೋ ಧನ್ಯನ ಮಾಡಿ ಮಾನ್ಯನೆನಿಸೋ ಶ್ರೀನಿಕೆ ಬಾಲಯ ಮಾ ಶ್ರೀನಿಕೆ ರಾಮ ಶ್ಯಾಮಲಾ ಅಂಬುಜಾತನಯನಂ ವಿಸ್ತೀರ್ಣ ವಕ್ರಸ್ಥಳೇ ಮೇಘ ಶ್ಯಾಮಲಾ ಅಂಬುಜಾತನಯನಂ ವಿಸ್ತೀರ್ಣ ವಕ್ರಸ್ಥಳೇ
ಬಾಹುಬಂಧ ವಿಲಾರ್ಧಿತಂ ಸುವದನಂ ಕೋಣಾದ್ರಿ ಬಂದೇರುಹಂ ನಾನಾರೂಪ ಅಲಂಕಾರ ಭೂಷಣಯುತ ಕೋದಂಡ ಬಾಣಾರ್ಜಿತಂ ನಮೋ ರಾಮಚಂದ್ರ ಪ್ರಭೋ ನಮೋ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸ್ಯೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸ್ಯೇ ನಾಥಾಯ ರಘುನಾಥಾಯ ಸೀತಾಯ ಪದೇ ನಮಸ್ತೆ ನಮಸ್ತೆ ಅಯ್ಯ ಪ್ರಭು. ಪ್ರಭು ರಾಮಚಂದ್ರ, ಬ್ರಹ್ಮಚರ್ಯ ಆಶ್ರಮದಲ್ಲಿರುವ ನನ್ನನ್ನು ತಮ್ಮ ಪಾದ ಸೇವಕನನ್ನಾಗಿ ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ಬೇಡುವೆನು ದೇವ. ಅಯ್ಯ, ನಿನ್ನ ಭಕ್ತಿ, ಶ್ರದ್ಧೆ, ಪ್ರೀತಿ, ವಿನಯ, ವಿಶ್ವಾಸಗಳಿಗೆ ನಾನು ಮನಸೋತಿರುವೆನು. ನೀನು ಯಾರು? ನಿನ್ನ ವೃತ್ತಾಂತವೇನು? ಈ ಪ್ರದೇಶದಲ್ಲಿ ವಾಸ ಮಾಡಲು ಕಾರಣವೇನು? ಪ್ರಭು, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರ ಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಎಂತಲೂ ಕರೆವರು ಸ್ವಾಮಿ. ಪ್ರಭು ರಾಮಚಂದ್ರ, ಇದೋ ಇಲ್ಲಿಗೆ ಸಮೀಪದಲ್ಲಿ ನನ್ನೊಡೆಯನಾದ ಸುಗ್ರೀವರಾಜನಿರುವನು. ತಾವು ಅಲ್ಲಿಗೆ ದಯ ಮಾಡಿಸಿದರೆ ಆತನಿಗೂ ನಿಮಗೂ ಸಖ್ಯ ಮಾಡಿಸುವೆನು ದೇವ. ಮಾರುತಿ, ನಾವು ಮಾರ್ಗಾಯಸವಾಗಿ ಬಹಳವಾಗಿ ಬೆಳೆದು ಬಂದಿರುವೆವು. ನಿಮ್ಮ ಸುಗ್ರೀವರಾಜನನ್ನು ಇಲ್ಲಿಗೆ ಕರೆದುಕೊಂಡು ಬಾ. ಪ್ರಭು ರಾಮಚಂದ್ರ, ತಾವು ಆರಕ್ಷಣ ಈ ನನ್ನ ಭುಜದ ಮೇಲೆ ಕುಳಿತುಕೊಳ್ಳುವುದಾದರೆ ನಾನೇ ನಿಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವುದು. ಮಾರುತಿ, ನಾವು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸಕ್ಕೆ ಬಂದಿರುವುದರಿಂದ ನಾವು ಪುರಪ್ರವೇಶ ಮಾಡುವಂತಿಲ್ಲ. ಹಾಗಾಗಿ ನಿಮ್ಮ ಸುಗ್ರೀವರಾಜನನ್ನು ಇಲ್ಲಿಗೆ ಕರೆದುಕೊಂಡು ಬಾ. ಮಹದಾಗ್ನಿ ಮಹದಾಗ್ನಿ. ಓಹೋ ಒಡೆಯ ಸುಗ್ರೀವರಾಜ, ಆಂಜನೇಯ, ಬೇಗ ಬಾ ಬೇಗ ಬಾ. ಪ್ರಭು ಒಡೆಯ, ಈಗ ಬಂದಿರುವರು ನಮ್ಮ ಶತ್ರು ಪಕ್ಷದವರಲ್ಲ, ನಮ್ಮನ್ನು ಉದ್ಧರಿಸಲು ಬಂದಿರುವ ರಾಮ ಲಕ್ಷ್ಮಣರು. ಹೋಗಿ ನಿನ್ನ ಕಷ್ಟವನ್ನು ಭಿನ್ನಯಿಸಿಕೋ, ನಮ್ಮ ವಂಶವೇ ಪಾವನ. ಪ್ರಭು, ನಮ್ಮನ್ನು ಕಾಪಾಡಬೇಕು ಪ್ರಭು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ನೀನು ನಿನ್ನ ಪರಿವಾರವು ಕುಶಲವೇ? ಕುಶಲ ಪ್ರಭು. ಇಲ್ಲಿ ವಾಸ ಮಾಡಲು ಕಾರಣವೇನು? ಏನೆಂದು ಇಲ್ಲಿನ ಸಮಾಚಾರವೇನು? ಏನೆಂದು ಹೇಳಲಿ ಪ್ರಭು? ಒಂದಾನೊಂದು ಕಾಲದಲ್ಲಿ ನಮ್ಮ ಅಣ್ಣನಾದ ವಾಲಿಗೂ ದುಂದೂಬಿ ಎಂಬ ರಕ್ಕಸನಿಗೂ ಘೋರ ಯುದ್ಧವಾಯಿತು. ಆ ಯುದ್ಧದಲ್ಲಿ ನಮ್ಮ ಅಣ್ಣನಾದ ವಾಲಿಯು ಆ ರಕ್ಕಸನನ್ನು ಒಂದು ಗುಹೆ ಒಳಗೆ ಬೆನ್ನಿಟ್ಟು ಹೋದನು. ಎಷ್ಟು ಕಾಲವಾದರೂ ಇಬ್ಬರೂ ಬಾರಲಿಲ್ಲ. ಒಂದು ದಿನ ಗುಹೆ ಒಳಗಿನಿಂದ ರಕ್ತವು ಹರಿದು ಬಂತು ಪ್ರಭು. ಅದನ್ನು ಕಂಡು ನಮ್ಮ ಅಣ್ಣನಿಗೇನೋ ತೊಂದರೆ ಆಗುವುದೆಂದು ಭಾವಿಸಿ ಆ ಗುಹೆ ಬಾಗಿಲಿಗೆ ದೊಡ್ಡದಾದ ಬಂಡೆಯನ್ನಿಟ್ಟು ಕಿಷ್ಕಿಂದೆಗೆ ಬಂದು ರಾಜ್ಯವನ್ನು ಆಳುತ್ತಿದ್ದೆನು. ಆ ರಕ್ಕಸನನ್ನು ಸಂಹರಿಸಿ ಹಿಂತಿರುಗಿ ಬರುವಾಗ ಬಾಗಿಲಲ್ಲಿ ನಾನು ನಿಲ್ಲುವುದನ್ನು ಕಂಡು ನಮ್ಮ ಅಣ್ಣನು ನನ್ನನ್ನು ಕೊಲ್ಲಲು ಬೆನ್ನಟ್ಟಿದ್ದನು ಪ್ರಭು. ಆತನ ಕೈಗೆ ಸಿಕ್ಕದೆ ಹಲವು ಮಂದಿ ಕಪಿವೀರರನ್ನೊಳಗೊಂಡು ಈ ಋಷಮುಖ ಪರ್ವತದಲ್ಲಿ ವಾಸವಾಗಿರುವೆನು ಪ್ರಭು. ಅಲ್ಲದೆ ನಮ್ಮ ಅಣ್ಣನು ಇಲ್ಲಿಗೆ ಬಾರನು ಪ್ರಭು. ಇಲ್ಲಿಗೆ ಬರದಿರಲು ಕಾರಣ? ಆ ರಕ್ಕಸನ ಕಳೆಯ ಬರಹವನ್ನು ನಮ್ಮ ಅಣ್ಣನಾದ ವಾಲಿಯು ಎಡಗಾಲುಂಗುಷ್ಟದಿಂದ ಚಿಮ್ಮಲು ಅದು ಮತಂಗ ಮಹರ್ಷಿಗಳ ಆಶ್ರಮದ ಮೇಲೆ ಬಿತ್ತು. ಮುನಿಗಳು ಕುಪಿತಗೊಂಡು, ಯಾರು ಈ ಕಾರ್ಯವನ್ನು ಮಾಡಿದವರು? ನನ್ನ ಆಶ್ರಮಕ್ಕೆ ಕಾಲಿಟ್ಟರೆ ಶಿರಸ್ಸು ಶತ ಹೋರಾಗಲಿ ಎಂದು ಶಾಪವನ್ನಿತ್ತರು.
ಅಂದಿನಿಂದ ಅಣ್ಣನು ಇಲ್ಲಿಗೆ ಬಾರನು. ಪ್ರಭು, ನನ್ನ ಪತ್ನಿಯನ್ನು ಸಹ ಅಪಹರಿಸಿರುವನು. ಹಾಗಾದರೆ ಅವನ ಶಿಕ್ಷಾರ್ಹನೆ ಸರಿ. ಎಲ್ಲಿಯ ಬರಮಾಡೋ ವಾಲಿಯನ್ನು ಅವನನ್ನು ಸಂಹರಿಸಿ ಕಿಷ್ಕಿಂಧ ರಾಜ್ಯಪಟ್ಟವನ್ನು ನಿನೆ ಕಟ್ಟುತ್ತೇನೆ. ಆದರೆ ಸೀತಾನ್ವೇಷಣೆ ಕಾರ್ಯದಲ್ಲಿ ನೀನು ನನಗೆ ಸಹಾಯಕನಾಗು. ಸಹಾಯ ಮಾಡುತ್ತೇನೆ ಪ್ರಭು. ಪ್ರಭು, ಅನ್ಯತಾ ಭಾವಿಸಬಾರದು. ಅದೋ ಅಲ್ಲಿ ಕಾಣುತ್ತಿರುವ ಸಪ್ತ ತಾಳೆಯ ಮರಗಳನ್ನು ಯಾರು ಒಂದೇ ಬಾಣದಿಂದ ಛೇದಿಸುವರೋ ಅಂತಹವರು ವಾಲಿಯನ್ನು ಸಂಹಾರ ಮಾಡುವರು ಎಂದು ನಂಬಿಕೆ ಇರುವುದು ಪರೀಕ್ಷೆ ಎಂದು ತಿಳಿಯಬಾರದು ಪ್ರಭು. ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕೊಂದುಂಟೆ. ಈಗ ನಿನ್ನ ಅನುಮಾನ ಪರಿಹಾರ ಆಯ್ತೆ. ಪರಿಹಾರವಾಯಿತು ಪ್ರಭು. ಖರೆ ನಿಮ್ಮ ವಾಲಿಯನ್ನು ಯುದ್ಧಕ್ಕೆ. ಆಗಲಿ ಪ್ರಭು, ಸ್ವಲ್ಪ ಮರೆಯಾಗಿರಿ. ಆಂಜನೇಯ, ಒಡೆಯ ಒಡೆಯ, ಆ ವಾಲಿಯನ್ನು ಯುದ್ಧಕ್ಕೆ ಕರೆಯಲೇ? ಒಡೆಯ. ಪ್ರಭು, ಎಲೆಯಲವೋ ವಾಲಿ, ಎಲೆಯಲವೋ ವಾಲಿ, ಭ್ರಾತೃದ್ರೋಹಿ, ದ್ರೋಹಿ, ಯುದ್ಧಕ್ಕೆ ಬಾರು. ಎಲೆಯಲವೋ ವಾಲಿ, ವಾಲಿ, ಭ್ರಾತೃದ್ರೋಹಿ, ಯುದ್ಧಕ್ಕೆ ಬಾರು. ಬಾರ ಯುದ್ಧಕ್ಕೆ, ಬಾರ ಯುದ್ಧಕ್ಕೆ. ಯಾರು? ನೀನೇ. ಇಲ್ಲ ಒಡೆಯ, ಇಲ್ಲ ಒಡೆಯ. ವಾಲಿಯು ಬರಲಾರ. ನನ್ನ ಪರಾಕ್ರಮವೇನೆಂದು ಅವನಿಗೆ ಗೊತ್ತು. ಗೊತ್ತು ಒಡೆಯ. ವಾಲಿ, ಯಾರು? ಪುನಃ ನೀನೇ. ಆಟ ಆಡಿಸುತ್ತಿರುವೆಯ ನನ್ನ. ಈ ಅಮಿತ ಪರಾಕ್ರಮಶಾಲಿ ವಾಲಿಯನ್ನು ಯುದ್ಧಕ್ಕೆ ಪ್ರಚೋದಿಸುತ್ತಿರುವನು ಅವನಾರಾಗಿರಬಹುದು. ಓಹೋ, ಸಹೋದರ ಸುಗ್ರೀವ. ನಾನೇ. ನನ್ನಿಂದ ತಲೆಮರೆಸಿಕೊಂಡು ಅಲಿಯುತ್ತಿದ್ದ ನೀನು ಇದೀಗ ನನ್ನನ್ನು ಸ್ವತಂತ್ರವಾಗಿ ಯುದ್ಧಕ್ಕೆ ಆಹ್ವಾನಿಸುತ್ತಿರುವೆ ಎಂದರೆ ಸಿದ್ಧನಾಗು. ಸಿದ್ಧನಾಗು. ಸಿದ್ಧನಾಗೋ ಪ್ರಭು. ಯಾವ ಯುದ್ಧವನ್ನು ಮಾಡುವೆ? ಗದಾ ಯುದ್ಧಕ್ಕೆ ಸಿದ್ಧನಾಗು. ಪ್ರಭು. ಅಣ್ಣ, ಅಣ್ಣ, ಅಣ್ಣ.
ಸಹೋದರನೆಂಬ ಅಭಿಮಾನದಿಂದ ಉಳಿಸಿರುವೆನು. ಹೋಗು, ಎಲ್ಲಿ ಯಾರು ಬದುಕಿಕೋ. ಒಡೆಯ ಒಡೆಯ ನಾನು ಒಡೆಯ ಪೆಟ್ಟಾಯ್ತು ಒಡೆಯ. ಒಡೆಯ ಪೆಟ್ಟೆ ಒಡೆಯ ನನಗೆ ಒಡೆಯ ವಾಲಿ ಹೋದನೇನೋ ನೋಡು. ಇವರೆಲ್ಲಿ? ಒಡೆಯ ಕಳಿಸಿ ಬಿಡು. ಒಡೆಯ ತಡೆ ತಡೆ ತಡೆ, ಸುಮ್ಮನಿದ್ದವನನ್ನು ಕೂಗು ಕೂಗು ಎಂದು. ಅಯ್ಯೋ ಒಡೆಯ ಒಡೆಯ ಸ್ವಲ್ಪ ತಡೆ. ನೋಡು ಹುಟ್ಟಿ ಒಡೆಯ, ಬಾಣ ಪ್ರಯೋಗ ಮಾಡದಿರಲು ಯಾವುದೋ ಒಂದು ಬಲವಾದ ಕಾರಣವಿರಬೇಕು. ಸ್ವಲ್ಪ ತಡೆ ಅವರು ವಿಚಾರಿಸುವೆನು. ಪ್ರಭು ರಾಮಚಂದ್ರ, ಏನಿ ವಿಷಮ ಪರೀಕ್ಷೆ? ಸುಗ್ರೀವರಾಜ, ಚಿಂತಿಸಬೇಡ. ನಿಮ್ಮಿಬ್ಬರ ಮುಖಗಳು ಒಂದೇ ರೀತಿಯಾಗಿದ್ದರಿಂದ ಬಾಣ ಪ್ರಯೋಗ ಮಾಡಲು ಸಾಧ್ಯವಾಗಲಿಲ್ಲ. ಲಕ್ಷ್ಮಣ, ಈ ಮಾಲೆಯನ್ನು ಸುಗ್ರೀವರಾಜನಿಗೆ ಧರಿಸು. ಈಗ ಕರೆ ಯುದ್ಧಕ್ಕೆ ನಿಮ್ಮ ವಾಲಿಯನ್ನು. ಆಗಲಿ ಪ್ರಭು, ನಿಮ್ಮನ್ನೇ ನಂಬಿ ಹೋಗುತ್ತಿರುವೆನು. ಇದರ ಫಲಾಫಲಗಳು ನಿಮಗೆ ಸೇರಲಿ. ಧೈರ್ಯವಾಗಿ ಕರೆ. ಆಂಜನೇಯ, ಈ ಮಾಲೆಯನ್ನು ಧರಿಸಿದ ಕೂಡಲೇ ಏನೋ ಒಂದು ರೀತಿ ಉತ್ಸಾಹ, ಹುಮ್ಮಸ್ಸು. ಹಾಗಾದರೆ ಇದು ಜಯಮಾಲೆಯೇ ಕಾರಣ ಎಂದಿಯಾ? ಹೌದು ಹೌದು ಒಡೆಯ, ಇದು ವಿಜಯಮಾಲೇಶ್ವರಿ. ತೆಗೆದುಕೋ. ಹಾ, ಏನು ಕರೆ ಒಡೆಯ. ವಾಲಿಯನ್ನ? ಹೌದು ಒಡೆಯ, ಕರೆ ವಾಲಿ ಏಕೆ? ನೀನೇ ಬಾ. ಒಡೆಯ ಒಡೆಯ, ಮೊದಲು ವಾಲೆಯನ್ನು ಸಂಹರಿಸು. ಈಗ ನೋಡುತ್ತಿರು. ಹಾ ಒಡೆಯ. ಎಲೆಲವೋ ವಾಲಿ, ಭ್ರಾತೃದ್ರೋಹಿ, ಈ ಸಾರಿ ಹೊಸ ಸುಗ್ರೀವನು ಬಂದಿರುವನು ಪ್ರಭು. ಬಾರೋ ಯುದ್ಧಕ್ಕೆ. ಬರಲಾರ, ಕೂಗಿದರೂ ಬರುವುದಿಲ್ಲ. ಕರೆ ಒಡೆಯ, ಮತ್ತೊಮ್ಮೆ ಕರೆ ಒಡೆಯ. ಕೂಗಿದರೂ ಬರುವುದಿಲ್ಲ. ಮತ್ತೊಮ್ಮೆ ಜೋರಾಗಿ ಕರೆ ಒಡೆಯ. ನನಗಾರು ಬೆಂಬಲಿಗರು, ಪರಾಕ್ರಮಿಗಳೇ ಇರುವರು. ಅವನೇನು ಮಾಡಬಲ್ಲ? ಅವನೇನಾದರೂ ನನ್ನ ಕೈಗೆ ಸಿಕ್ಕರೆ ಇದೀಗ ತಾನೇ ನನ್ನಿಂದ ಪೆಟ್ಟುಗಳನ್ನು ತಿನ್ನಲಾಗದೆ ಅಂಗಲಾಚಿ ಬೇಡಿಕೊಳ್ಳುತ್ತಿದ್ದ ಈ ನನ್ನ ಸಹೋದರರು ಪುನಃ ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿರುವನೆಂದರೆ ಈತನಿಗಾರೋ ಬೆಂಬಲಿಗರ ಸಹಾಯವಿರಲೇಬೇಕು. ಇರಲಿ, ಮೊದಲು ಇವನನ್ನು ಯಮನಾಲಯಕ್ಕೆ ಕಳುಹಿಸಿ ನಂತರ ಅವರನ್ನು ವಿಚಾರಿಸಿದನು. ಎಲವಾ ಹೇಳಿ ಸುಗ್ರೀವ, ನಿನ್ನ ಬೆಂಬಲಿಗರಿಗೆ ಈ ಅಮಿತ ಪರಾಕ್ರಮಶಾಲಿ ವಾಲಿಯ ಪರಾಕ್ರಮದ ಅರಿವನ್ನು ಮೂಡಿಸಿರುವೇನೋ? ನನ್ನ ಸಹಾಯಕ್ಕೆ ಯಾರೂ ಬಂದಿಲ್ಲ. ನಾನೇ ಸ್ವತಃ ನಿನ್ನನ್ನು ಯುದ್ಧಕ್ಕೆ ಆಹ್ವಾನಿಸಿದ್ದು ಈ ಸಾರಿ. ಸಿದ್ಧನಾಗು. ಯಾವ ಯುದ್ಧವನ್ನು ಮಾಡುವೆ? ಮಲ್ಲ ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗೋ ಪ್ರಭು. ಒಡೆಯ ಒಡೆಯ, ಅನ್ನಲಾಗುತ್ತಿಲ್ಲ. ಒಡೆದಿರುವುದು ಇನ್ನೂ ಹಂಗೆ.
ಮೋಸ ಬಾಣ ತೂರಿರು ಮೋಸ. ಹೇಳಿ ಸುಗ್ರೀವ, ಈ ಮೋಸದ ಯುದ್ಧವನ್ನು ಎಲ್ಲಿಂದ ಕಲಿತೆಯೋ? ಯಾರು ಮರೆಯಲ್ಲಿ ನಿಂತು ನನ್ನ ಮೇಲೆ ಬೆನ್ನ ಹಿಂದಿನಿಂದ ಬಾಣ ಪ್ರಯೋಗ ಮಾಡಿದವರಾರು? ನೀವು ನಿಜವಾಗಿಯೂ ಶೂರರಾಗಿದ್ದರೆ ಬನ್ನಿ ನನ್ನ ಮುಂದೆ. ನಾನು ಅಯೋಧ್ಯಾಪತಿಯಾದ ದಶರಥನ ಸುಪುತ್ರ ರಾಮಚಂದ್ರ. ಯಾರು? ದಶರಥ ಪುತ್ರ ರಾಮಚಂದ್ರ. ಈ ರೀತಿ ಮರೆಯಲ್ಲಿ ನಿಂತು ನನ್ನ ಮೇಲೆ ಬಾಣ ಪ್ರಯೋಗ ಮಾಡಲು ನಾನು ನಿನಗೆ ಮಾಡಿದ ಅಪರಾಧವಾದರೆ ಏನು? ಯಾವ ಕಾರಣಕ್ಕಾಗಿ ಈ ರೀತಿ ನನ್ನ ಮೇಲೆ ಬಾಣ ಪ್ರಯೋಗ ಮಾಡಿದೆ? ನಿನ್ನ ಸಹೋದರನ ಪತ್ನಿಯನ್ನು ಅಪಹರಿಸಿದ್ದು ಅಪರಾಧವಲ್ಲವೇ? ಅದಕ್ಕೆ ನಿನ್ನ ಮುಖ ನೋಡಿ ಬಾಣ ಪ್ರಯೋಗ ಮಾಡಬಾರದೆಂದು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಬೇಕಾಯಿತು. ಅಂದು ದುಂದುಬಿಯನ್ನು ಸಂಹರಿಸಲು ಹೋದಾಗ ಆ ಗುಹೆಯ ಬಾಗಿಲಿಗೆ ಮಣ್ಣೆ ನೆಳೆದು ಬಂದ ಈ ನನ್ನ ಸಹೋದರ ಅನ್ವೇಷಣೆಗಾಗಿ ಅವನ ಪತ್ನಿಯನ್ನು ನನ್ನ ವಶದಲ್ಲಿರಿಸಿಕೊಂಡಿದ್ದೇನೆ ವಿನಃ ಅನ್ಯತಾ ಭಾವಿಸಬೇಡ ರಾಮಚಂದ್ರ. ಪತ್ನಿಗೋಸ್ಕರವಾಗಿ ಆತನು ಬಂದೇ ಬರುವನೆಂದು ಒಂದೇ ಉದ್ದೇಶದಿಂದ ಆಕೆಯನ್ನು ನನ್ನ ವಶದಲ್ಲಿರಿಸಿಕೊಂಡಿದ್ದೆ. ದಶಕಂಠನು ನನ್ನ ಪತ್ನಿಯನ್ನು ಅಪಹರಿಸಿರುವೆನು. ಸೀತಾನ್ವೇಷಣೆ ಕಾರ್ಯದಲ್ಲಿ ಸುಗ್ರೀವರಾಜನು ನನಗೆ ಸಹಾಯಕನಾಗುವನು. ಆದ್ದರಿಂದ ಆತನ ಸಖ್ಯ ಬೆಳೆಸಬೇಕಾಯಿತು. ಏನು ಹೇಳಿದೆ? ದುರುಳನಾದ ದಶಕಂಠನು ಮಾತೆಯವರನ್ನು ಅಪಹರಿಸಿರುವನೇ ವಿಚಾರವನ್ನು ತಿಳಿಸಿದ್ದರೆ ಅವನನ್ನು ಇಂಗಟ್ಟು ಮುಂಗಟ್ಟು ಕಟ್ಟಿ ತಂದು 10 ತಳ ಉಳುವೆಂದು ನಿನ್ನ ಪಾದದ ಮೇಲೆ ಕೆಡಗುತ್ತಿದ್ದಲ್ಲ ಪ್ರಭು. ನಾನು ಉಳಿದಿದ್ದೆ ಹೆಚ್ಚು. ಈ ಕಾರ್ಯವು ಈ ನನ್ನ ಸಹೋದರನಿಂದ ಸಾಧ್ಯವೇ? ವಾಲೆ ರಾಜೇಂದ್ರ, ಹೀಗಲ್ಲೂ ಬದುಕಬೇಕೆಂಬ ಇಚ್ಛೆ ಇದ್ದರೆ ಹೇಳು, ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುತ್ತೇನೆ. ಬೇಡ ಪ್ರಭು, ನನಗೆ ನನ್ನ ತಪ್ಪಿನ ಅರಿವಾಗಿರುವುದು. ನಾನು ಮಾಡಿರುವ ಸಕಲ ಪಾಪಕ್ಕೂ ತಕ್ಕ ಪ್ರಾಯಶ್ಚಿತ್ತವಾಗಿರುವುದು. ಅಣ್ಣ, ಸಹೋದರ ಸುಗ್ರೀವ, ಅಣ್ಣ, ಸೀತಾನ್ವೇಷಣ ಕಾರ್ಯದಲ್ಲಿ ರಾಮಚಂದ್ರನಿಗೆ ಸಹಾಯಕನಾಗು. ಇದು ಈ ನನ್ನ ಕೊರಳಿರುವ ಇಂದ್ರದ ದಾರವನ್ನು ತೆಗೆದು ನೀನು ಧರಿಸಿಕೊ. ಆಗಲಿ ಅಣ್ಣ. ಪ್ರಭು, ಕೈ ಬಿಡು. ನಿಮ್ಮಲ್ಲಿ ನನ್ನದೊಂದು ನಿಬಂಧನೆ. ಕೇಳಿಕೋ ವಾಲಿ ರಾಜೇಂದ್ರನೇ. ನನ್ನ ಪತ್ನಿಯನ್ನು, ನನ್ನ ಕುಮಾರರಾದ ಅಂಗದನ್ನು ಕಾಪಾಡುವ ಭಾರವು ನಿಮ್ಮದಾಗಿರುವ. ಚಿಂತಿಸಬೇಡ, ಅವರ ಯೋಗಕ್ಷೇಮವನ್ನು ಸುಗ್ರೀವರಾಜ ನೋಡಿಕೊಳ್ಳುವನು. ನೀನು ನಿಶ್ಚಿಂತೆಯಾಗಿ ಪ್ರಾಣವನ್ನು ಬಿಟ್ಟು ವೀರ ಸ್ವರ್ಗವನ್ನು ಪಡೆ. ಸುಗ್ರೀವರಾಜ. ಪ್ರಭು, ಸುಗ್ರೀವರಾಜ, ಅಂಗದನು ಇತ್ತಲೇ ಬರುತ್ತಿರುವನು. ಹಾ ಜನಕ, ನನ್ನನ್ನು ಬಿಟ್ಟು ಸ್ವರ್ಗವಾಸಿಯಾದೆಯಾ? ಪ್ರಭು ರಾಮಚಂದ್ರ, ನನ್ನ ಜನಕನು ಮಾಡಿದ ಯಾವ ಅಪರಾಧಕ್ಕಾಗಿ ಅವರನ್ನು ಸಂಹರಿಸಿದೆ? ಭಯಪಡಬೇಡವ ಅಂಗದ ಕುಮಾರ. ನಿಮ್ಮ ತಂದೆಯವರು ಮಾಡಿದ ಅಪರಾಧಕ್ಕಾಗಿ ಪ್ರಾಯಶ್ಚಿತ್ತವನ್ನು ಪಡೆದರು. ಸುಗ್ರೀವರಾಜ, ಪ್ರಭು, ಅಂಗದ ಕುಮಾರನನ್ನು ಸಮಾಧಾನ ಮಾಡಿ ನಿಮ್ಮ ಅಗ್ರಜ ಅಂತ್ಯಕ್ರಿಯೆಯನ್ನು ಮುಗಿಸಿ ಪಟ್ಟಾಭಿಷೇಕಕ್ಕೆ ಸಿದ್ಧರಾಗಿ. ಆಗಲಿ ಪ್ರಭು. ಲಕ್ಷ್ಮಣ, ನಾನು ಪುರಪ್ರವೇಶ ಮಾಡುವುದಿಲ್ಲವಾದ್ದರಿಂದ ನೀನೀಗಲೇ ಕಿಷ್ಕಿಂಧೆಗೆ ತೆರಳಿ ಸುಗ್ರೀವರಾಜನಿಗೆ ರಾಜ್ಯಾಭಿಷೇಕವನ್ನು, ಅಂಗದ ಕುಮಾರನಿಗೆ ಯುವರಾಜ್ಯಾಭಿಷೇಕವನ್ನು ಮಾಡಿ ಜಾಗೃತಿಯಾಗಿ ಹಿಂತಿರುಗಿ ಬಾ. ಹಾಗೆ ಆಗಲಿ ಅಣ್ಣ. ಆಗಲಿ ಪ್ರಭು.